ಸಾದ್ರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸಾದ್ರೆ ಕೊನೆಗೂ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಒಂದು ವಾಹನ ಸವಾರದಾರರಿಗೆ ಬಿಗ್ ಶಾಕಿ ನ್ಯೂಸ್ ಕೊಟ್ಟಿದ್ದಾರೆ ಕರ್ನಾಟಕ ಸಾರಿಗೆ ಸಂಸ್ಥೆ. ಏನಂದ್ರೆ ಈಗ ಯಾರ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆಯಲ್ಲ ಅವರು ಈ ಒಂದು ಕೆಲಸ ಕಡ್ಡಾಯವಾಗಿ ಮಾಡ್ಲೇಬೇಕಂತೇಳಿ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಈ ಒಂದು ರೂಲ್ಸ್ ಏನಾದ್ರು ಮಾಡ್ಲಿಲ್ಲಪ್ಪ ಅಂದ್ರೆ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗಬಹುದು. ಈಗ ಸಾರಿಗೆ ಇಲಾಖೆ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಏನ್ ಕೆಲಸ ಮಾಡ್ಬೇಕು, ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಉಳ್ಕೋಬೇಕು, ದಂಡ ಕಟ್ಟಬಾರ್ದಂದ್ರೆ ಏನ್ ಕೆಲಸ ಮಾಡ್ಬೇಕು ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಏನಾದ್ರು ಸ್ವಂತ ವಾಹನ ಇತ್ತಪ್ಪ ಅಂದ್ರೆ ಅಥವಾ ಬೈಕ್ ಆಗ್ಬೋದು, ಕಾರ್ ಆಗ್ಬೋದು, ಇತರೆ ವಸ್ತುಗಳು ಈ ರೀತಿಯಾಗಿ ಏನಾದ್ರು ಇತ್ತಂದ್ರೆ ವಿಡಿಯೋ ಕೊನೆಸನಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಬನ್ನಿ ಒಂದೊಂದು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬರೇ ಏನು ಮಾಡಬೇಕು, ಯಾವುದಕ್ಕೆ ಏನು ಹಾಕಬೇಕು, ಎಲ್ಲಿ ಡಬ್ ಹಾಕಬೇಕು ಇದನ್ನೇ ವಿಚಾರ ಮಾಡ್ತಾರೆ. ಯಾವ್ದಾದ್ರು ಒಂದು ಸಮಸ್ಯೆ ಇತ್ತಂದ್ರು, ಸಣ್ಣ ತಪ್ಪಿದ್ರು ಕೂಡ ನಿಮ್ಗೆ ದೊಡ್ಡದಾಗಿ ದಂಡ ಹಾಕ್ತಾರೆ ಈಗಿನ ದಿನಮಾನದಲ್ಲಿ. ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅಂತೂ ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ನೀವೇ ಅನುಭವಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಪರಿಸ್ಥಿತಿ ಆಗಿದೆ ಅಂತೇಳಿ. ಅದರಲ್ಲಿ ಕೂಡ ಒಂದೇನಾದ್ರು ಡ್ರೈವಿಂಗ್ಗೆ ಸಂಬಂಧಪಟ್ಟಂತೆ ಆಗ್ಬೋದು ಅಥವಾ ವಾಹನ ಸವಾರದಾರರಿಗೆ ಆಗ್ಬೋದು, ಒಂದೇನಾದ್ರೂ ಪ್ರಮಾಣ ಪತ್ರ ಇರಲಿಲ್ಲ ಅಂದ್ರೆ ನಿಮ್ಮ ಹತ್ರ ಇರ್ಲಿಲ್ಲ ಅಂದ್ರೆ ಕೂಡ ಮನೆಯಲ್ಲಿ ಇತ್ತಂದ್ರೆ ಕೂಡ ನಿಮ್ಮ ಹತ್ರ ಯಾವುದೇ ರೀತಿಯಾಗಿ ಡಾಕ್ಯುಮೆಂಟ್ಸ್ ಸ್ವಲ್ಪ ಏನಾದ್ರು ಜೆರಾಕ್ಸ್ ಇತ್ತಂದ್ರೆ ಕೂಡ ಅದಕ್ಕೆ ನೀವು ದಂಡ ಕಟ್ಟುವಂತ ರೂಲ್ಸ್ ತಗೊಂಡ್ಬಂದಿದ್ದಾರೆ. ಯಾಕಂದ್ರೆ ಈಗ ಗೌರ್ಮೆಂಟ್ದವರು ಸ್ಟಿಕ್ ಆಗ್ಬಿಟ್ಟಿದೆ, ಹಣ ಎಲ್ಲ ಅದೇ ಒಂದು ಕಾರಣಕ್ಕಾಗಿ ಲೂಟಿ ಮಾಡೋ ಸಲುವಾಗಿ. ಈಗ ಬಂದಿರುವಂತ ಮಾಹಿತಿ ಏನಪ್ಪಾ ಅಂದ್ರೆ ಈ ಒಂದು ವಾಹನ ಮಾಲೀಕರಿಗೆ ಸಂಬಂಧಪಟ್ಟಂತೆ ನಿಮ್ಮೇನಾದ್ರೂ ಡಾಕ್ಯುಮೆಂಟ್ಸ್ ಅಂದ್ರೆ ಈಗ ಎಲ್ಲರ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದ್ದೇ ಇರತ್ತೆ ಅಂದ್ರೆ DL. ಈ ಒಂದು DL ಇದ್ದವ್ರಿಗೆ ಏನ್ ಕೆಲಸ ಮಾಡಬೇಕಪ್ಪ ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಇದೆಯಲ್ಲ ಅದು DLಗೆ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ಗೆ ಲಿಂಕ್ ಮಾಡಿಸ್ಬೇಕಾಗತ್ತೆ. ಇದು ಕಡ್ಡಾಯವಾಗಿ ರೂಲ್ಸ್ ಅನ್ನ ಕೊಟ್ಟಿದ್ದಾರೆ. ಇದರಿಂದ ಏನ್ ಸೌಲಭ್ಯ, ಇದರಿಂದ ಏನ್ ಉಪಯೋಗ, ಏನ್ ಲಾಭ, ಏನ್ ನಷ್ಟ ಒಂದೊಂದು ತಿಳಿಸ್ಕೊಡ್ತಾನೆ ನೋಡಿ. ಈ ಒಂದು DL ಏನಾದ್ರು ನಿಮ್ಮ ಒಂದು ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿತ್ತು ಅಥವಾ ಲಿಂಕ್ ಆಗಿಲ್ಲ ಅಂದ್ರೆ ಬೇಗ ಮಾಡಿಸ್ಕೊಳ್ಳಿ. ಇಲ್ಲಿ ಲಿಂಕ್ ಆಗಿತ್ತಂದ್ರೆ ಬೇಗ ನಿಮಗೆ ಡಿಜಿಟಲ್ ಆ್ಯಪ್ ಇದೆಯಲ್ಲ ಅಲ್ಲಿ ನಿಮಗೆ ಬೇಗ ನಿಮ್ಮೊಂದು DL ಸಿಗತ್ತೆ. ಅದರ ನಂತರ ಪೊಲೀಸ್ನವ್ರು ಯಾವ್ದಾದ್ರು ನಿಮಗೆ ಹೇಳಿದ್ರ ಅಂದ್ರೆ ಅಲ್ಲಿ ನಿಮಗೆ ಮೊಬೈಲ್ ನಂಬರ್ ಕೊಟ್ರೆ ನಿಮ್ಮೊಂದು ಪೂರ್ತಿಯಾಗಿ ಡೀಟೇಲ್ಸ್ ಬರತ್ತೆ. ಡ್ರೈವಿಂಗ್ ಲೈಸೆನ್ಸ್ ಆಗ್ಬೋದು, ಆಧಾರ್ ಕಾರ್ಡ್ ಆಗ್ಬೋದು, ಅದರ ನಂತರ ಏನೇನು ಡಾಕ್ಯುಮೆಂಟ್ಸ್ ಇದಾವಲ್ಲ ಆ ಒಂದು ಲಿಂಕ್ ಇರುವಂತ ಡಾಕ್ಯುಮೆಂಟ್ಸ್ ಎಲ್ಲ ಬರತ್ತೆ. ಆಗ ನಿಮ್ಗೆ ಚೆಕ್ ಮಾಡ್ತಾರೆ ಅವರು, ಇದೆ ಅಲ್ಲ ಅಂತೇಳಿ. ಆಗ ಅವರಿಗೆ ಗೊತ್ತಾಗತ್ತೆ ಇದು ಇವ್ರ ಹೆಸರ ಮೇಲೆ ಇದೆ, ಇದಕ್ಕೆ DL ಇದೆ ಅಂತೇಳಿ ಚೆಕ್ ಮಾಡ್ತಾರೆ. ಈ ಒಂದು DL ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ಗೆ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂದ್ರೆ ಅವ್ರು ಎಲ್ಲಿಂದ ಚೆಕ್ ಮಾಡ್ತಾರೆ, ಮತ್ತೆ ನೀವು ಫೈನ್ ಹಾಕ್ತಾರೆ, ಕಟ್ಟಬೇಕಾಗತ್ತೆ, ಕೋರ್ಟಿಗೆ ಹೋಗಬೇಕಾಗತ್ತೆ, ಅಲ್ಲಿ ಕಟ್ಟಬೇಕಾಗತ್ತೆ. ಈ ರೀತಿಯಾಗಿ ಸಮಸ್ಯೆ ಬೇಡಪ್ಪ ಅಂದ್ರೆ ನಿಮಗೆ ಮೊಬೈಲ್ ನಂಬರನ್ನ ಬೇಗ ಆದಷ್ಟು ಲಿಂಕ್ ಮಾಡಿಸ್ಕೊಳ್ಳಿ. ಇದರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಒಂದೊಂದು ತಿಳಿಸ್ಕೊಡ್ತೇನೆ ಮತ್ತು ಇದಕ್ಕೆ ಎಲ್ಲಿ ಹೋಗಿ ಲಿಂಕ್ ಮಾಡಿಸ್ಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೇನೆ. ನೋಡಿ, ಈ ಒಂದು ಕ್ರಮ ವಾಹನ ಮಾಲೀಕರಿಗೂ ಮತ್ತು ಲೈಸೆನ್ಸ್ ಹೊಂದಿರೋರಿಗೆ ನಿಜ ಸಮಯಕ್ಕೆ ಮಾಹಿತಿ ತಲುಪಿಸಲು ಮತ್ತು ಡೇಟಾ ನಿಖರವಾಗಿ ಹೆಚ್ಚಿಸಲು ತೆಗೆದುಕೊಳ್ಳಲಾಗಿದೆ. ಉದಾಹರಣೆಗೆ ವಾಹನದ ಬಳಕೆ ಮತ್ತು ವಿಮೆ ಪರಿಗಣಿಸಲು ಮತ್ತು ಪೊಲೀಸ್ ಠೇವಣಿ ಅಥವಾ ಈ ಒಂದು ಯಾವುದೇ ಅತ್ಯವಶ್ಯಕ ಸೂಚನೆಗಳು ಮತ್ತು SMS ಮೂಲಕವಾಗಿ ನಿಮಗೆ ಕಳಿಸ್ತಾರೆ. ಇದರಿಂದ ತಪ್ಪಾದ ವಿಳಾಸಗಳಿದ್ದರೆ ನೋಟಿಸ್ ಕೂಡ ತಪ್ಪಿಸಬಹುದು. ಅದ ನಂತರ ನಿಮ್ಮ ಹತ್ರ ಏನಾದರೂ ತಪ್ಪಾಗಿ ಈ ರೀತಿಯಾಗಿ ಆ ರೀತಿಯಾಗಿ ಪ್ರಮಾಣ ಪತ್ರ ಇರ್ತವೆ, ಅದನ್ನ ಸರಿ ಇತ್ತಂದ್ರೆ ಅವ್ರು ಬಿಟ್ಟು ಬಿಡ್ತಾರೆ. ಈ ರೀತಿಯಾಗಿ ವಿವಿಧ ರೂಲ್ಸ್ ಇದಾವೆ. ಮತ್ತೆ ಇದು ಎಲ್ಲಿ ಹೋಗಿ ಲಿಂಕ್ ಮಾಡಿಸ್ಬೇಕು ಅದನ್ನು ಕೂಡ ತಿಳಿಸ್ಕೊಡ್ತಾನೆ ಒಂದೊಂದಾಗಿ. ತುಂಬಾ ಜನರಿಗೆ ಗೊತ್ತಿರೋದಲ್ಲ, ಮೊಬೈಲ್ ನಂಬರು ಡ್ರೈವಿಂಗ್ ಲೈಸೆನ್ಸ್ಗೆ ಲಿಂಕ್ ಮಾಡಿಸ್ಬೇಕಂತೇಳಿ